ನೋಡಿ ಸರ್ ಹಂಗ ಮಣ್ಣು ನಾವೇ ಚಿನ್ನ ಆ ಥರ ಇದೆ ನೋಡಕ್ ಸಿಕ್ತು ಸರ್ ಇದರಲ್ಲಿ ಆದಾಯ ಸಿಕ್ಕ ಟ್ಯಾಕ್ಟ್ರ್ ದುಡಿಯೋಕ್ಕಾಗಲ್ಲ ಅಷ್ಟು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್ ನನಗೆ ಇದರಿಂದ 100% ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನಮಗೆ ಒಂದು ವರ್ಷಕ್ಕೆ ಒಂದು ಎಳ್ನೀರು ದುಡ್ಡು ಇದಕ್ಕೆ ಹಾಕಿದ್ರೆ ಮುಗಿದೋಯ್ತಿನ ಆಮೇಲೆ ಅದಿರೋದು ನಮ್ಮನ್ನ ಸಾಕೋಕ್ಕೋಸ್ಕರ ತೆಂಗಿನ ಗಿಡ ಹಾಕೋದು ನಾವು ಮರ ಸಾಕೋದಕ್ಕಲ್ಲ ಅದು ನಮ್ಮನ್ನ ಸಾಕ್ಲಿ ಅಂತ ನಾವು ಮಾಡೋದು 48 480 500 ಎಳ್ನೀರು ಕಡಬಹುದು ಸರ್ ಒಂದು ಮರದ ಒಂದು ವರ್ಷಕ್ಕೆ ನೀವು ಯಾರಾದ್ರೂ ಬಂದು ನೋಡ್ಬೋದು ನೀವು ತೋಟ ಬೇಕಾದ್ರೆ ಯಾರು ಬೇಕಾದ್ರೂ ಬಂದು ನೋಡಿ ಸರ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ ನಾವಿಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಸಿಗರ್ನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ಇಲ್ಲಿ ನಮ್ಮ ಕೃಷಿಕರೊಬ್ಬರು ಇದ್ದಾರೆ ಅವರು ನಮ್ಮ ಸಾವಯವ ಕೃಷಿ ರತ್ನ ಅವಾರ್ಡ್ ಪಡೆದಿರೋರು ಕೂಡ ಹೌದು ಅವರು ಇಲ್ಲಿ ಡಾಕ್ಟರ್ ಸಾಯಿಲ್ ಬಳಸ್ತಾ ಸಾವಯವ ಕೃಷಿಯನ್ನು ಮಾಡ್ತಾ ತೆಂಗು ಅಡಿಕೆ ಮತ್ತು ಈಗ ಬಾಳೆ ಗುಂಪು ಬಾಳೆ ಏಲಕ್ಕಿ ಎಲ್ಲವನ್ನು ಸಮಗ್ರವಾಗಿ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ನಂಜುಂಡ ಅಂತೇಳಿ ಹೊಳೆನರಸೀಪುರ ತಾಲೂಕು ಕಳೆಕೋಟೆ ಹೋಬಳಿ ಸಿಗರ್ನಹಳ್ಳಿ ಗ್ರಾಮ ಓಕೆ ಸರ್ ಸರ್ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಡಾಕ್ಟರ್ ಸಾಯಿಲ್ ಈ ಥರ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬೇರೆಯವ್ರು ಯಾರು ಹೇಳ್ಕೊಡಿಲ್ಲ ಅಂತ ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಅದನ್ನು ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅದನ್ನು ತರಿಸ್ಕೊಂಡು ಒಂದ್ಸಲ ಟ್ರಯಲ್ ನೋಡಿದೆ ಸರ್ ನಾನು ಅವಾಗ ಹಾಕಿದ್ಮೇಲೆ ನಮ್ಮ ತೋಟದಲ್ಲಿ ನುಸಿ ಮತ್ತು ಈ ಸಣ್ಣದ ಕಾಯಿ ಕಜ್ಜಿಕಾಯಿ ಎಲ್ಲ ಬರ್ತಾಯಿತ್ತು ಇವಾಗ ಆಲ್ರೆಡಿ 100% ಅಂದ್ರೆ 100% ಅದಿಲ್ಲ ಸರ್ ನಮ್ಮ ತೋಟದಲ್ಲಿ ಇಲ್ಲೇ ವ್ಯತ್ಯಾಸ ಕಾಣ್ತದೆ ಸಾಮಾನ್ಯ ನಮ್ಮ ಊರಲ್ಲೇ ಹೇಳ್ತಾರೆ ಇದು ಎಲ್ಲಿಂದ ತಂದ್ರಿ ಯಾವ ಥರ ಮಾಡ್ತೀವಿ ಅದನ್ನು ನಮಗೆ ಹೇಳ್ಕೊಡು ಅಂತ ಕೇಳ್ತಾರೆ ಸರ್ ಹಳೆಬೀಡಲ್ಲಿ ಫಂಕ್ಷನ್ ಆಯ್ತು ಸರ್ ಅಲ್ಲಿ ಸಾವಯವ ಕೃಷಿ ರತ್ನ ಪ್ರಶಸ್ತಿನೂ ಕೊಟ್ಟರು ನಮಗೆ ಅವಾಗ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ರಿಸಲ್ಟ್ ಅದೇ ಇದು ಬೇರೆಯವ್ರಿಗೂ ನಾನು ತುಂಬ ಜನ ಕೇಳಿದ್ದೀನಿ ಎಲ್ಲ ಮಾಡ್ತಾವ್ರು ಸರ್ ಸಾಮಾನ್ಯ ನಮ್ಮೂರಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಸರ್ ನನಗೆ ಇದರಿಂದ 100% ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನಮಗೆ ಡಾಕ್ಟರ್ ಸಾಯಿಲಿಂದ ಓಕೆ ನೀವು ಹೇಳ್ತಾ ಇದ್ರಿ ನೀವು ಎಳ್ನೀರು ವ್ಯಾಪಾರಗಾರರು ಹೌದು ಅಂತ ಹೇಳಿದ್ರಿ ಸುಮಾರು ತೋಟಗಳನ್ನ ನೋಡಿರ್ತೀರಿ ಕಾಯ್ದು ಕ್ವಾಲಿಟಿ ಬಂದಾಗ ಏನಂತ ಅನ್ಸುತ್ತೆ ಕೆಮಿಕಲ್ ಬಳಸೋದ್ರಲ್ಲಿ ಏನಂದ್ರೆ ಒಂದು ಗೊನೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 5-6 ಕಜ್ಜಿ ಇರುವಂತದೆಲ್ಲ ಇರ್ತದೆ ಆಮೇಲೆ ಕಾಯಿ ಚಿಕ್ಕದು ಬರುತ್ತೆ ಈ ಡಾಕ್ಟರ್ ಸಾಯಿಲ್ ಬಳಸಿರೋದ್ರಲ್ಲಿ ನೀವು ಒಂದು ಗೊನೆ ಇರಿಸಿ ಅದ್ರಲ್ಲಿ ಒಂದೇ ಒಂದು ಕಜ್ಜಿನೂ ಇರಲ್ಲ ಇಲ್ಲ ಒಂದು ಸಣ್ಣದು ಬರಲ್ಲ ಸೇಮ್ ಎಲ್ಲ ಒಂದೇ ಸಮ ಯೂನಿಫಾರ್ಮಿಟಿಕ್ ಆಗಿರುತ್ತೆ ಹೌದು ಸರ್ ತುಂಬಾ ಆರೋಗ್ಯ ಇದೆ ಸರ್ ನಾವು ಯಾವ ರೀತಿ ಫಿಲ್ಟರ್ ನೀರೇ ಕುಡಿಬೇಕು ನಾವು ಬೇರೆ ನೀರು ಕುಡಿದ್ರೆ ನಮ್ಗೆ ಏನಾಗುತ್ತೆ ಕೆಮ್ಮು ನೆಗಡಿ ಶೀತ ಈ ತರ ಎಲ್ಲ ಬರುತ್ತೆ ಅದೇ ತರ ಇವಾಗ ನಮ್ಗೆ ಏನಂದ್ರೆ ಡಾಕ್ಟರ್ ಸಾಯಿಲ್ ಪ್ರತಿ ಸಲ ಕಂಪಲ್ಸರಿ ಯೂಸ್ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ಯಾವ ರೀತಿ ನಾವು ಕಾಪಾಡ್ಕೋದು ಅದೇ ರೀತಿ ಮರದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಸರ್ ಕೆಮಿಕಲ್ ಬಳಸುವಾಗ ಮಣ್ಣು ಹೇಗಿತ್ತು ಇವಾಗ ಹೇಗಿದೆ ಸರ್ ಉದಾಹರಣೆ ನಮ್ದೇ ಬೇರೆ ಜಮೀನ್ ನೋಡ್ಬೋದು ಸರ್ ಅಲ್ಲೇ ತೆಂಗಿನ ಗಿಡ ಹಾಕಿದ್ವಿ ಬೇರೆಯವ್ರಿಗೆ ಜಮೀನ್ ಕೊಟ್ಟೋದನ್ನ ಅವ್ರ ಜೋಳ ಹಾಕಿವ್ರೆ 2 ದಿವಸ ನೀರ್ ಬಿಟ್ಟು 3ನೇ ದಿವಸಕ್ಕೆ ಡ್ರೈ ಆದ್ಮೇಲೆ ಒಣಕೊಂಡು ಹೋದ್ರೆ ಬರೀ ಕಾಲಲ್ಲಿ ನಡೆಯಕ್ ಆಗಲ್ಲ ಆ ಭೂಮಿಲಿ ಯಾಕೆಂದ್ರೆ ಮುಳ್ ಚಿಕ್ಕಂಗ ಆಯ್ತು ಭೂಮಿ ಫುಲ್ ರಫ್ ಆಗುತ್ತೆ ಸರ್ ಅದೇ ಈ ನಮ್ ತೋಟದಲ್ಲಿ ಆತರ ಇಲ್ಲ ಸರ್ ಯಾಕೆಂದ್ರೆ ಇದನ್ನ ಬಿಟ್ರೆ ಯಾವ್ದು ಬೇರೆ ಯೂಸ್ ಮಾಡಿರೋ ಟ್ರೈ ಮಾಡಿ ಸರ್ ಒಂದ್ಸಲ ಟ್ರೈ ನೋಡಿ ಸರ್ ನೀವ್ ಹೇಳಕ್ಕೂ ನಾವ್ ಹೇಳಕ್ಕೂ ನಾವ್ ಏನೋ ಒಂದು ಕಥೆ ಸ್ಮೂತ್ ಆಗಿದೆ ಸರ್ ಮಣ್ಣು ನೋಡಿ ಸರ್ ಹೆಂಗಿದೆ ಎರೆಹುಳದ ಮರಿನೂ ಒಂದ್ ಸಿಕ್ತು ನೋಡಿ ಸರ್ ಬರೀ ಕೈಲೇ ಭಾಗದ ಹಾಕ್ಬಿಡ್ಬೋದು ನೋಡಿ ಬೇರುಗಳೆಲ್ಲ ಆರೋಗ್ಯವಾಗಿವೆ ನೋಡಿ ಸರ್ ಬೇರೆ ಬೇರೆಯವರು ಹೇಳಿದ್ರೆ ನಂಬಲ್ಲ ಅಯ್ಯೋ ಏನೋ ಮಾಡ್ತಾನೆ ಇವನು ಅಂತ ಸ್ಮೆಲ್ ಹೇಗಿದೆ ನೋಡಿ ಸರ್ ಹಂಗ ಮಣ್ಣು ನಾವೇ ಚಿನ್ನ ಆ ಥರ ಇದೆ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಆಗಲ್ಲ ಇದನ್ನ ನಾವ್ ಚಿನ್ನ ಅನಿಸ್ತದೆ ಸರ್ ಮಣ್ಣಿದು ಆಮೇಲೆ ಉದಾಹರಣೆಗೆ ಮರದ ಬಡ್ಡೆ ಬೇಡ ಸರ್ ಇಲ್ಲಿ ಬನ್ನಿ ಕೈಲಾಗ ತೆಗೆದು ಬಿಡ್ಬೋದು ಬಾವಿಯ ಹೌದು ಸೊ ಯಾವುದೇ ರೀತಿಯ ರೋಗ ಬಾಧೆ ಕೀಟ ಬಾಧೆ ಏನು ಇಲ್ಲ ಏನು ಕಾಯಿಲೆ ಇಲ್ಲ ಸರ್ ಸರ್ ಇದು ಕಳೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ ಸರ್ ಎಲ್ಲ ಬರೀ ಹಳ ಹೊಡೆಯೋದು ಮಿಷನ್ ಅಷ್ಟೇ ಬ್ರಷ್ ಕಟ್ರಲ್ಲಿ ಹೊಡಿತೀರಾ ಉಳುಮೆ ಎಲ್ಲ ಏನಿಲ್ಲ ಈ ಭೂಮಿಲಿರುವಂತ ಲವಣಾಂಶ ಎಳೆಯುವಂತ ಶಕ್ತಿ ಬೇರೆ ಗಿರಲ್ಲ ಕಟ್ ಆದ್ಮೇಲೆ ಅದು ಒಣಗೋಯ್ತೀನಿ ಬೇರೆ ಹೊಸ ಬೇರೆ ಹೊಡಿಬೇಕು ಹೊಸ ಬೇರೆ ಹೊಡೆದ್ ಮಂತ್ ಇನ್ನೊಂದ್ಸಲ ಅದು ಫಸಲು ಬಿಡೋತಿ ಮಂತ್ ಪುನಃ ಉಳಿತೀವಿ ಫಸಲು ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ ಸರ್ ಉಳುಮೆ ಮಾಡ್ಲೇಬಾರ್ದು 2 ವರ್ಷದಿಂದ ಯಾವುದೇ ಉಳುಮೆ ಮಾಡಿಲ್ಲ ತುಂಬಾ ಕಳೆ ಇತ್ತು ಸರ್ ಕಳೆ ಇದ್ದು ಅದೇನಾಗುತ್ತೆ ಅಂದ್ರೆ ಅಲ್ಲೇ ಕರ್ಗೋಯ್ತದೆ ಗೊಬ್ಬರ ಆಯ್ತದೆ ತಂದು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಸರ್ ಏನೇನೋ ಇವಾಗೆಲ್ಲ ಕೆಮಿಕಲ್ ಬಂದ್ರೆ ತೆಗಿಬಹುದು ಕಳೆ ತೆಗಿಯೋಲ್ಲ ಇಷ್ಟು ದಿವಸ ಮಾಡಿದೆಲ್ಲ ವ್ಯರ್ಥ ಆಗೋದು ಅಡ್ಡ ಪರಿಣಾಮಗಳು ಜಾಸ್ತಿ ಕೆಮಿಕಲ್ ಇಂದ ಫುಲ್ ಎಲ್ಲ ಒಂದೇ ಸೈಜ್ ಅದು ಕಾಯಿಗಳಿದೆ ನೀವು ಹುಡುಕಿ ಬನ್ನಿ ಸರ್ ಯಾವ್ದೇ ಒಂದ್ ಮರದಲ್ಲಿ ಒಂದ್ ಹಳ್ಳಿ ಬೀಳಲ್ಲ ಈಗ ಎಳ್ನೀರ್ ಆದ್ರೆ ಒಂದ್ ಎಳ್ನೀರ್ 20 ರೂಪಾಯಿ ಹಂಗಾಗ್ಬಿಟ್ಟು ಏನ್ ಮಾಡ್ತೀವಿ ಸತಿ ಎಳ್ನೀರೇ ಕೊಟ್ಬಿಟ್ಟು ಸರ್ 1.5 ತಿಂಗಳಿಗೆ ಎಳ್ನೀರ್ ಬತ್ತೈತೆ ಬಟ್ ಎಳ್ನೀರ್ ಕೊಡೋದ್ರಿಂದ ಏನ್ ಎಫೆಕ್ಟ್ ಇದೆ ಸರ್ ಮರಕ್ಕೆ ಹೇಳ್ತಾರೆ ಬೇಗ ಬೆಳೆದೋಯ್ತದೆ ಅಂತ ಹೇಳಿ ಆಮೇಲೆ ಅದಿರೋದು ನಮ್ಮನ್ನ ಸಾಕೋಕ್ಕೋಸ್ಕರ ತೆಂಗಿನ ಗಿಡ ಹಾಕೋದು ನಾವು ಮರ ಸಾಕೋದಕ್ಕಲ್ಲ ಅದು ನಮ್ಮನ್ನ ಸಾಕ್ಲಿ ಅಂತ ನಾವು ಮಾಡೋದು ಆಮೇಲೆ ವಯಸ್ಸಾಯ್ತಾ ಬೇರೆ ಪಕ್ಕದಲ್ಲಿ ಇನ್ನೊಂದು ಹಾಕೊಳ್ಳೋದು
ಇವಾಗ ಒಂದು ಕುಯ್ಲಿ ಒಂದ್ ವರ್ಷಕ್ಕೆ 8 ಕುಯ್ಲಿ ಎಳ್ನೀರ್ ಕಡಬಹುದು ಸರ್. ಕಂಪಲ್ಸರಿ ಎಳ್ನೀರ್ ಕಡಬಹುದು. ಕಾಯಿ ಆದ್ರೆ 3 ಸಲ. ಓಕೆ 4 ತಿಂಗಳಿಗೊಮ್ಮೆ. 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಅಂದ್ರೆ 3-3.5 ತಿಂಗಳು ಅಂದ್ರೆ 3 ಸಲ ಕಾಯಿ ಕಡ್ತೀವಿ. ಇವಾಗ ಒಂದ್ ಮರದಲ್ಲಿ ಕಡಿಮೆ ಅಂದ್ರೆ ಇವತ್ತು ಕೆಡಿಗೆ ನೀವು 100 ಎಳ್ನೀರ್ ಐತೆ ಸರ್ ಒಂದು ಕುಯ್ಲಿಗೆ. ಸರಿ. ಒಂದ್ ಮರಕ್ಕೆ 60ರಿಂದ 70 ಸರಾಸರಿ ಇಟ್ಕೋಬಹುದು ಸರ್. ಸರಾಸರಿ 60ರಿಂದ 70 ಒಂದು ಕುಯ್ಲಿಗೆ. ಒಂದು ಕುಯ್ಲಿಗೆ ಒಂದ್ ಮರಕ್ಕೆ ಅಂತವ್ 8 ಕುಯ್ಲು. 48 480 500 ಎಳ್ನೀರ್ ಕಡಬಹುದು ಸರ್ ಒಂದ್ ಮರದಲ್ಲಿ ಒಂದ್ ವರ್ಷಕ್ಕೆ. ಸಾವಯವ ಕೃಷಿ ಮಾಡಿದ್ರೆ ಕೆಮಿಕಲ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅವು ಹಳ್ಳೆಲ್ಲ ಬಿದ್ದೋಗುತ್ತೆ, ಜಾಸ್ತಿ ಬಿದ್ದೋಗುತ್ತೆ ಸರ್. ಯಾಕಂದ್ರೆ ಮೊದ್ಲ ನಮ್ಮ ಅನುಭವ ಇದು ಮಾಡೋದ್ಕಿಂತ ಮೊದ್ಲು ನಾವೇ ಇಷ್ಟೆಲ್ಲ ಹಾಕಿ ಹಿಡಿಕೊಂಡ್ರು 300-400 ಎಳ್ನೀರ್ ಒಂದ್ ಕುಯ್ಲಿಗೆ ಎಳ್ನೀರ್ ಬಿಡೋದು. ಓಕೆ ಸರ್, ನೀವು ಎಳ್ನೀರ್ ವ್ಯಾಪಾರಗಾರಲ್ವಾ? ನೀವೇ ಹತ್ತಿ ಕೆಡುತ್ತೀರಾ ಕಾಯಿಗಳನ್ನ? ಯಾರು ನಾನೇ ಕೆಡ್ತೀನಿ. ನೀವೇ ಹತ್ತದು. ಸೊ 2 ತರ ಮಿಷನರೀಸ್ ಇದೆ ನಿಮ್ಮ ಹತ್ರ ಹತ್ಲಿಕ್ಕೆ. ಒಂದು ಪೆಟ್ರೋಲ್ ಬೈಕ್, ಸರಿ, ಅಲ್ಲಿ ಹತ್ತಿ ಫುಲ್ ಹಗ್ಗ ಹಾಕಿ ಇಳಿಸ್ಬಿಡ್ತೀರಾ ಕೆಳಗಡೆ ಗೊನೆ. ಸರ್ ಆಮೇಲೆ ಇದು ಗರಿಗಳು ಬಿದ್ದಿದ್ದೆಲ್ಲ ಏನ್ ಮಾಡ್ತೀರಾ? ಇಲ್ಲೇ ನೋಡಿ ಸರ್, ಇಲ್ಲೇ ಡ್ರೈ ಆಗಿ ಹೋಗದೆ. ಮುಂಚೆ ಏನ್ ಮಾಡ್ತಿದ್ರಿ? ಕೆಮಿಕಲ್ ಇಲ್ಲೇ ತೋಟದಲ್ಲೇ ಅಂಡ್ಬಿಟ್ಟು ಬೆಂಕಿ ಇಡ್ತಾ ಇದ್ದು, ಬದಿಗೂ ಅಲ್ಲ. ಯಾಕೆಂದ್ರೆ ಕಳೆ ಎಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ತೋಟಗೆಲ್ಲ ಅಂಡ್ ಬಿಡೋದು, ಒಂದ್ ಕಡೆಯಿಂದ ಬೆಂಕಿ ಇಟ್ಬಿಡೋದು. ಅವಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಇದ್ದಂತ ಹುಳುಗಳು ಸತ್ತೋಗವು, ಗರ್ಕಿನ ಹುಲ್ಲೆಲ್ಲ ಸತ್ತೋಗೋದು. ಓಕೆ, ಅಂದ್ರೆ ಕಳೆನೂ ಹೋಗ್ತಿತ್ತು, ಸೂಕ್ಷ್ಮ ಜೀವಿಗಳು ಸತ್ತೋಗವು. ಮತ್ತೆ ಬೆಂಕಿ ಹಾಕಿದ ಕಡೆ ಒಂದು ಕಳೆ ಹುಟ್ಟಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತು ಆಮೇಲೆ? ತುಂಬಾ ದಿವಸ ಬೇಕು. ಓಕೆ ಸರ್, ಈಗ ಉದಾಹರಣೆ ನೋಡಿ ಸರ್, ಯಾಕಂದ್ರೆ ಟಿವಿ ಮುಂದೆ ಸುಳ್ಳು ಹೇಳ್ಬೋದು, ನಿಮ್ ತೋಟದಲ್ಲಿ ಆಕ್ಚುಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ತರ ಬಿದ್ದೈತೆ ಕಸ. ಈ ಪದ್ಧತಿ ಈಸಿ ಇದೆಯಾ ಅಥವಾ ಉಳುಮೆ ಮಾಡಿಸಿ ಕೆಮಿಕಲ್ ಗೊಬ್ಬರಗಳು ಹಾಕಿ? 1,500 ರೂಪಾಯಿ ಒಂದು ಆರಿಗೆ ತಗೋತಾರೆ ಒಂದ್ ದಿವಸ ಉಳೋದಕ್ಕೆ. 1,500 ರೂಪಾಯಿ ಇದೆ. ಇವಾಗ ನಮ್ದು 1.5 ಎಕರೆ ತೋಟ ಐತೆ, 3 ದಿವಸ ಉಳೋರು. 3 ದಿವಸಕ್ಕೆ 4,500 ದುಡ್ಡು ಆಗೋದು. 4,500 1,500 ದುಡ್ಡು. ಅವ್ರಿಗೆ ಎಣ್ಣೆ ಬೀಡಿ ಊಟ ತಿಂಡಿ ಮಾಮೂಲಿ ಮನೇಲಿ ಬಿಡಿ, ಆದ್ರೆ ಎಣ್ಣೆ ಬೀಡಿ ಅಂಗಡಿಲಿ ತರಲೇಬೇಕು, ಅದು ದುಡ್ಡು. ಆಮೇಲೆ ಏನಪ್ಪಾ ಅಂದ್ರೆ ಉಳುಮೆ ಮಾಡೋದ್ರಲ್ಲಿ ಈ ಕಸ ಎಲ್ಲ ತೆಗಿಬೇಕು, ಭೂಮಿಲಿ ಅಡ್ಡ ಬರಬಾರ್ದು ಅದಕ್ಕೆ ಅಂತ. ಹೌದು, ಇದೆಲ್ಲ ಒಂದು ತೆಗ್ದಾಕ್ಬೇಕು. ಇದು ನಮ್ಗೆ ಎಲ್ಲ ವೇಸ್ಟ್ ಆಗೋಯ್ತು. ಹೊರಗಡೆ ತೆಗ್ದಾಕಿದ್ನು ಪುನಃ ಅಲ್ಲಿಂದ ಇಲ್ಲಿ ತೆಗ್ದಾಕಕ್ಕಾಗಲ್ಲ. ಆಮೇಲೆ ಪದೇ ಪದೇ ಉಳಿಸ್ತಾ ಇರ್ಬೇಕು. ಇವಾಗ ಅದು ಉಳಿಸ್ತಾ ಇದ್ದಷ್ಟು ಭೂಮಿ ಡ್ರೈ ಆಗೋಯ್ತದೆ ಸರ್. ಭೂಮಿ ಡ್ರೈ ಆಗೋಯ್ತದೆ, ಅದ್ರಲ್ಲಿ ಇರುವಂತ ಹುಳಗಳು ಸಣ್ಣ ಸಣ್ಣ ಯಾವ ಇವು ಸೂಕ್ಷ್ಮಾಣುಜೀವಿಗಳೆಲ್ಲ ಸತ್ತೋಯ್ತು, ಅವೇನು ಇರಲ್ಲ. ಅದ್ ಬಿಟ್ಬಿಟ್ಟು ನಾವ್ ಈ ತರ ಸಿಂಪಲ್ ಆಗಿ ನೀರು ಹೊಡ್ಕೊಂಡು ಸಾಕು ಸರ್, ಏನು ತೊಂದ್ರೆ ಇಲ್ವಲ್ಲ. ನೋಡಿಲಿ ಉಳುಮೆ ಮಾಡೋ ತೋಟ ನೋಡಿ, ಮಾಡದೇ ಇರೋ ತೋಟ ನೋಡಿ. ಕೆಮಿಕಲ್ ಗೊಬ್ಬರಗಳು ಕೊಡ್ತಾ ಇದ್ರಿ ಸರ್. ಕೆಮಿಕಲ್ ಗೊಬ್ಬರ ಒಂದು ಚೀಲ ಇವತ್ತು 1,300 ರೂಪಾಯಿ ಕಡಿಮೆ ಅದು ಅಂದ್ರೆ. ಅದನ್ನ ತಗೊಬಂದು ಹಾಕೋದ್ರಿಂದ ಒಂದೇನಪ್ಪಾ ಅಂದ್ರೆ ಮರಗಳು ಸುಳಿಗೂಡಿ ಬರೋವು. ಯಾವ್ದೊಂದು ಬೆಳೆಗೆ ಹಾಕಿದ್ರು ಸ್ಟಾರ್ಟಿಂಗ್ ಕಪ್ಪ ಆಯ್ತದೆ. ಇನ್ ಅದೆಷ್ಟು ಒಂದು 15-20 ದಿನ ಕಡಿಮೆ ಪುನಃ ಅದೇ ಯಥಾಸ್ಥಿತಿ. ಇದು ಡಾಕ್ಟರ್ ಸಾಹೇಬ್ ನಾನ್ ಮಾಡ್ತಾ ಇರೋದ್ರಿಂದ ಒಂದ್ ಬಾಟ್ಲು 2,400 ರೂಪಾಯಿ. ಸ್ಪೆಷಲ್ 2,400 ರೂಪಾಯಿ ಒಂದ್ಸಲ ತಂದು. ಇವಾಗ ನಮ್ದು 80 ಗಿಡ ಐತೆ ಸರ್, ಫಸಲು ಬಿಡುವಂತ ತೆಂಗಿನ ಗಿಡ. 5 ಲೀಟರ್ ಒಂದ್ ತರ ಹಾಕ್ತಾ ಇದ್ವಿ. ಅಲ್ಲಿಗೆ ಒಂದ್ ವರ್ಷಕ್ಕೆ 5,000 ರೂಪಾಯಿ ಆಗುತ್ತೆ. 2 ಸಲ ಮಾಡ್ತಿದ್ರಿ. 5,000 ರೂಪಾಯಿ. 5,000 ರೂಪಾಯಿ ಅಂದ್ರೆ ಉಕ್ಕೆ ಉಳುಮೆ ಮಾಡೋ ದುಡ್ಡು ಉಳಿತು ನಮ್ಗೆ, ಬೇರೆ ಗೊಬ್ಬರ ಹಾಕೋದೆಲ್ಲ ಉಳಿತು. ಆಮೇಲೆ ಏನೇ ಒಂದ್ ಖರ್ಚು ನಾವೇ ಲೆಕ್ಕ ಹಾಕೊಂಡು ರೈತರಿಗೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಬರುತ್ತೆ ಒಂದ್ ದಿವ್ಸಕ್ಕೆ ಅಂತ. ಇವಾಗ ಅದ್ ಯಾವ್ದು ಇಲ್ಲ ಸರ್, ಏನು ಕೇವಲ ಡಾಕ್ಟರ್ ಸಾಯಲ್ ತಗೊಂಡ್ಬರೋದು, ಮರದಿಂದ 3 ಅಡಿ ಬಿಟ್ಬಿಟ್ಟು ಸುತ್ತ ಭೂಮಿಗೆ ಈ ತರ ತೇವಾಂಶ ಇದ್ದಾಗ ನಾನು ಒಬ್ಬರೇ ಮಾಡ್ಕೊಳ್ಳೋದು ಕೆಲಸ. ಅದಕ್ಕೇನು ಲೇಬರ್ ಇಲ್ಲ, ಯಾರು ಇಲ್ಲ. ನೀರ್ ಇಲ್ಲೇ ಬರ್ತದೆ, ಡ್ರಮ್ಮಿ ತುಂಬ್ಕೊಂಡು ನೀರ್ ಮಾಡ್ಕೊಂಡು 1-2 ದಿವಸಕ್ಕೆ ಆರಾಮಾಗಿ ಹಾಕಿದ್ದೀನಿ ಸರ್. 1 ರೂಪಾಯಿ ಖರ್ಚಿಲ್ಲ. ಡಾಕ್ಟರ್ ಸಾಯಲ್ ಹಾಕೋದ್ರಿಂದ ಒಂದ್ ಮರಕ್ಕೆ ಒಂದೊಂದೇ ಎಳ್ನೀರ್ ದುಡ್ಡು ಅಷ್ಟೇ. ಅದಕ್ಕೆ ನಾವ್ ಮಾಡ್ತಾ ಇರೋದು. ಒಂದು ಎಳ್ನೀರ್ ಖರ್ಚನ್ನ ಅದಕ್ಕೆ ಕೊಡ್ತೀರಾ ಅಷ್ಟೇ, ಇನ್ನೇನಿಲ್ಲ. ನಾವು ಕೈಯಿಂದ ಆಗ್ತಾ ಇಲ್ಲ. ಇನ್ನ ಒಂದು ಹೋದ್ರೆ 70 ಎಳ್ನೀರಲ್ಲಿ 1 ಎಳ್ನೀರ್ ಹೋದ್ರೆ 60-90 ಎಳ್ನೀರ್ ದುಡ್ಡು ನಮ್ಗೆ ಉಳ್ಕೋದು. ಆಮೇಲೆ ಅವ್ರು ಹೇಳ್ತಾರೆ ಬೇರೆಯವ್ರು ಯಾವ್ದೋ ಒಂದ್ ಮೂಲ ನಿಂತ್ಕೊಂಡು ತೆಗ್ದಿರ್ಬಹುದು ಇವ್ರು ಅಂತ ಇಲ್ಲ. ನೀವು ಯಾರಾದ್ರೂ ಬಂದು ನೋಡ್ಬೋದು ನಿಮ್ ತೋಟ ಬೇಕಾದ್ರೆ? ಯಾರು ಬೇಕಾದ್ರೂ ಬಂದು. ಓಕೆ, ಸಿಗರ್ನಹಳ್ಳಿ ನಂಜುಂಡ ಅವರ ತೋಟಕ್ಕೆ ಯಾರು ಬೇಕಾದ್ರು ಯಾರಾದ್ರೂ ಬಂದು ನೋಡ್ಕೊಂಡು ಅವರು ಆತರ ಡಾಕ್ಟರ್ ಸಾಹೇಬ್ ಬಳಸ ಸರ್. ಉದಾಹರಣೆಗೆ ಪಕ್ಕದಲ್ಲ ನೋಡಿ ಸರ್, ನಮ್ಕಿನ್ನ ಡೌನ್ ಅಲ್ಲಿ ಐತೆ ತೋಟ. ಅದು ನಮ್ದು ಅಪ್ಪಲ್ ಐತೆ, ಆ ಕಡೆ ಡೌನ್ ಅಲ್ಲಿ ಐತೆ. ಆದ್ರೆ ರಿಸಲ್ಟ್ ನೋಡಿ ಸರ್, ಗರಿ ನೋಡಿ ಸರ್. ಬೇಸಿಗೆಯಲ್ಲಿ ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತೀರಾ ಸರ್? ಇದು ಒಂದು 15 ದಿವಸಕ್ಕೊಂದ್ಸಲ ಕೊಡ್ತಾ ಇದ್ದೆ. ಇವಾಗ ನೆನ್ನೆ ಏಲಕ್ಕಿ ಹಾಕಿರೋದ್ರಿಂದ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಅದು ಇದಾಗ್ಬೇಕಲ್ಲ, ಬೇರ್ ಬಿಟ್ಕೊಳ್ಳೋ ತನಕ. ಆಮೇಲೆ 15 ದಿವಸಕ್ಕೆ ಇಲ್ಲ 1 ತಿಂಗಳಿಗೆ ಒಂದಾದ ಕೊಟ್ರೆ ಸಾಕು. ನೀರಿನ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಮೇಲ್ ಕೆರೆ ಇದೆ.
ಯಾಕಂದ್ರೆ ಚೆನ್ನಾಗಿ ನೀರು ಕೊಡ್ಕೋಬೇಕು, ಚೆನ್ನಾಗಿ ಡ್ರೈ ಮಾಡಬೇಕು ತೋಟನ. ಹೌದೌದು ಸರ್. ಕಂಟಿನ್ಯೂಸ್ ತೇವದಲ್ಲಿ ಎದ್ಬಿಟ್ರೆ ಬೇರೆ ಏನಾಗುತ್ತೆ ಹೇಳಿ ಕರ್ಗೋಗುತ್ತೆ. ನಾವು ಇನ್ನೊಂದು ಮನೇಲಿ ಹಾಲು ಮೊಸರು ಮಜ್ಜಿಗೆ ಐತೆ ಅಂತ ಬರೀ 15 ತಿಂದ್ರೆ ಏನಾಗುತ್ತೆ ಅಂದ್ರೆ ಶೀತ ಆಗ್ಬಿಡ್ತದೆ. ಅದು ಯಾವಾಗ ಊಟ ಟೈಮಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಓಕೆ ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಂದವ್ರೆ, ಒಬ್ಬ ಎಳ್ನೀರು ವ್ಯಾಪಾರಸ್ಥರಾಗಿ ಅವರು ಎಲ್ಲ ನಾನಾ ರೀತಿಯ ತೆಂಗಿನ ತೋಟಗಳನ್ನು ನೋಡಿರ್ತಾರೆ, ನಾನಾ ಪ್ರದೇಶಕ್ಕೆ ಹೋಗಿ ಭೇಟಿ ಮಾಡಿರ್ತಾರೆ. ಸೊ ಕೆಮಿಕಲ್ ಫಾರ್ಮಿಂಗು ನೋಡಿರ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗು ನೋಡಿರ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಡಾಕ್ಟರ್ ಸಾಯಿಲ್ ಬಳಸಿರುವಂಥ ತೋಟಗಳನ್ನು ನೋಡಿದ್ದಾರೆ. ಸೊ ಅವ್ರದ್ದು ಎಕ್ಸ್ಪೀರಿಯೆನ್ಸು ಹಂಚ್ಕೊಂಡ್ರು ಅವರು. ಸೊ ಅವ್ರ ತೋಟಕ್ಕೆ ಬಳಸ್ಕೋತಾ ಎಷ್ಟು ಖುಷಿಯಿಂದ ಅವ್ರ ಅನುಭವನ ಹಂಚ್ಕೊಂಡ್ರು. ಸೊ ಇದನ್ನೆಲ್ಲ ನೋಡಿದರೆ ಎಲ್ಲರೂ ಧೈರ್ಯವಾಗಿ ನಿಮ್ಮ ತೆಂಗಿನ ತೋಟಗಳಿಗೆ ಡಾಕ್ಟರ್ ಸಾಯಿಲ್ನ ಹಾಕೋದು, ಸಾವಯವ ಕೃಷಿ ಮಾಡಿ ಒಳ್ಳೆ ರಿಸಲ್ಟ್ನ ತಗೊಳ್ಳಿ, ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಭೂಮಿಯನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಆರೋಗ್ಯವಾದ ಭೂಮಿಯನ್ನು ಕೊಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.